ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಮೈಲಾರ ಬಸವಲಿಂಗ ಶರಣರು ಒಂದು ಮಾತು ಹೇಳ್ತಾರೆ, ಒಂದು ಪದ್ಯದಲ್ಲಿ ಬಹಳ ಅದ್ಭುತವಾದ ಒಂದು ಮಾತು, ಮತ್ತು ವಿಶೇಷವಾಗಿ ಅದು ಹೆಚ್ಚು ಪ್ರಚಲಿತದಲ್ಲಿ ಇಲ್ಲದ ಮಾತು. ಯುಗನಾಲ್ಕು ಒಂದಾದ ಜಗದೊಳಗೆ ತಾನಿರ್ಪ ಬಗೆಯನ, ಯುಗನಾಲ್ಕು ಒಂದಾದ ಜಗದೊಳಗೆ ತಾನಿರ್ಪ ಬಗೆಯನ ಒಗೆದ ಕಣ್ಣಲ್ಲಿ ನೋಡಿ ನಗುವ ಶ್ರೀ ಗುರುವೇ ಕೃಪೆಯಾಗು. ಅಂದ್ರೆ 4 ಯುಗಗಳ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಯುಗಾದಿ, ಯುಗ ಅಂತಂದ್ರೆ ನಿಜವಾಗಿ 1 ವರ್ಷ ಅಲ್ಲ, ಅದು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಯುಗ ಅಂದ್ರೆ 2 ಅಂತ ಅರ್ಥ. ಒಂದು ಪಾದಕ್ಕೆ 2, ಒಂದು ಯುಗಕ್ಕೆ 2 ಪಾದಗಳು ಅಥವಾ 2 ಲೆಕ್ಕಾಚಾರಗಳಿರೋದ್ರಿಂದ ಯುಗ ಅಂತ ಹೇಳ್ತಾರೆ. ಭಾರತೀಯ ಪ್ರಾಚೀನ ಪರಂಪರೆ 4 ಯುಗಗಳನ್ನು ಹೇಳ್ಕೊಂಡು ಬಂದಿದೆ: ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಅಂತ ಹೇಳಿ. ಕಲಿಯುಗದಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಪರಮಹಂಸ ಯೋಗಾನಂದರ ಗುರುಗಳು ಅವ್ರು ಇನ್ನೊಂಥರ ಬೇರೆ ಲೆಕ್ಕ ಹಾಕಿ ಅವರು 12,000 ವರ್ಷಗಳಿಗೆ ಸಲ್ಲುವಂತಹ ಒಂದು ಯುಗದ ಚಕ್ರ, ಅದನ್ನು ಅವರು ಲೆಕ್ಕ ಹಾಕಿ ಏನು ಹೇಳ್ತಾರೆ, ಆ ರೀತಿ ಇರುತ್ತೆ. ಇನ್ನು ಪುರಾಣಗಳಲ್ಲಿ ಈ ಯುಗದ ಕಲ್ಪನೆ ನೋಡಿ ತಗೊಂಡಾಗ 4 ಲಕ್ಷ ವರ್ಷಗಳು, ಲಕ್ಷ ವರ್ಷಗಳ ಲೆಕ್ಕಕ್ಕೆ ಹೇಳ್ತಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಬ್ರಿಟಿಷರ ಪ್ರಭಾವದಿಂದ, ಬ್ರಿಟಿಷರ ಸಂಪರ್ಕದಿಂದ ಮತ್ತು ಬ್ರಿಟಿಷ್ ಶಿಕ್ಷಣದ ಪದ್ಧತಿಯಿಂದ ಮತ್ತು ವಿಜ್ಞಾನ ಯುಗದಲ್ಲಿ ನಾವು ಬಾಳ್ತಾ ಇರೋದ್ರಿಂದ ಪುರಾಣಗಳನ್ನು ಯಥಾವತ್ತಾಗಿ ಅಕ್ಷರ ಶಃ ಮತ್ತು ಪದಶಃ ಅರ್ಥ ಮಾಡೋದು ಆಗಿಬಿಟ್ಟಿದೆ. ಆವಾಗ ನಂಬಿಕೆ ಬರಲಾರದಂತಹ ಸ್ಥಿತಿ ಉಂಟಾಗ್ತಾ ಇದೆ. ಈಗ ಭಾರತೀಯನ ಪರಿಸ್ಥಿತಿ ಏನಾಗಿದೆ ಅಂದರೆ, ತನ್ನದನ್ನ ಸಂಪೂರ್ಣವಾಗಿ ನಂಬದ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಸಂಪೂರ್ಣವಾಗಿ ಆಶ್ರಯಿಸದ ಸ್ಥಿತಿ ಬಂದ್ಬಿಟ್ಟಿದೆ. ಇದು ಭಾರತೀಯರೊಬ್ಬರ ಪರಿಸ್ಥಿತಿ ಅಲ್ಲ. ಭಾರತೀಯರಲ್ಲಿ ಸ್ವಲ್ಪ ಮಟ್ಟಿಗೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಏನೋ ಮಾಡಿಕೊಂಡು ಅವ್ರದ್ದನ್ನು ಇವ್ರದ್ದು ಮಾಡ್ಕೊಂಡು ಇವ್ರದ್ದು ಅವ್ರು ಮಾಡ್ಕೊಂಡು ಏನೋ ಒಟ್ಟು ಬೆಳ್ಕೊಳ್ತಾ ಬಂದಿದೆ. ಆದರೆ ಪಾರ್ಸಿ ಸಂಸ್ಕೃತಿ, ಪರ್ಷಿಯಾದ ಸಂಸ್ಕೃತಿ, ಬ್ಯಾಬಿಲೋನ್, ಈಜಿಪ್ಟ್, ಗ್ರೀಕ್, ಈ ಸಂಸ್ಕೃತಿಗಳನ್ನು ನೋಡಿದಾಗ ಅವು ಸಂಪೂರ್ಣವಾಗಿ ತಮ್ಮನ್ನು ತಾವು ಮಾರ್ಪಡಿಸ್ಕೊಂಡು ಅಂದರೆ ನಾಶ ಹೊಂದ್ಬಿಟ್ಟಿದ್ದಾವೆ. ಈ ನಮ್ಮ ಸಂಸ್ಕೃತಿಗೂ ಹೆಚ್ಚು ಕಡಿಮೆ ಆ ಸ್ಥಿತಿ ಬಂದಿದೆಯಾ ಅನ್ನೋ ಅನುಮಾನ ಉಂಟಾಗ್ತಾ ಇದೆ. ಆದರೂ ಕೂಡ ಹಬ್ಬಗಳ ಆಚರಣೆ ವಿಷಯದಲ್ಲಿ, ಆಮೇಲಿಂದ ಬೇರೆ ಬೇರೆ ನಂಬಿಕೆಗಳ ವಿಷಯದಲ್ಲಿ ಬಂದಾಗ ಉಳಿಸ್ಕೊಂಡು, ಮತ್ತೆ ವಿಜ್ಞಾನ ಯುಗದಲ್ಲೂ ಕೂಡ ವಿಜ್ಞಾನಿಗಳಾದವರು ಕೂಡ ಸ್ಪಿರಿಚುವಲ್ ಸೈನ್ಸ್, ಆಧ್ಯಾತ್ಮ ವಿಜ್ಞಾನ, ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ, ಇದೆಲ್ಲ ಮಾತನಾಡ್ತಾ ಇರೋದ್ರಿಂದ ಮತ್ತು ಎಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದ ನಂಬಿಕೆ ಇದೆಯೋ ಅವರು ಉದ್ಯಮಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು ಅಥವಾ ಕವಿಗಳಿರ್ಬೋದು, ಅವರು ಯಶಸ್ಸಿನ ಕಡೆಗೆ ಹೆಚ್ಚು ಧಾವಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನಾಸ್ತಿಕರು, ಆಮೇಲಿಂದ ಅರೆಬರೆ ಜ್ಞಾನಿಗಳು, ಅಹಂಕಾರಿಗಳು, ತಾವು ಇಟ್ಕೊಂಡಂಥ ಗುರಿಯನ್ನು ಮುಟ್ಟಲಾರದೆ ಅಥವಾ ಗುರಿನೇ ಗೊತ್ತಾಗಲಾರದೆ, ನಮ್ಗೆ ಯಾವ ಗುರಿ ಗೊತ್ತಾಗಲಾರದೆ ಒದ್ದಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತಿಗೂ ದೇವರು, ಧರ್ಮ, ಅಧ್ಯಾತ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಂಥವರು ಯಾವುದೇ ಕ್ಷೇತ್ರದಲ್ಲಿರಲಿ
ನೆಮ್ಮದಿಯಾಗಿ ತೃಪ್ತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ನಡೀತಾ ಇರ್ತಕ್ಕಂಥ ಯುದ್ಧ, ಇರಾನ್ನೊಂದಿಗೆ ಇಸ್ರೇಲ್ ಅಮೆರಿಕಗಳು ಇರಾನ್ ಮೇಲೆ ಸಾರಿರ್ತಕ್ಕಂಥ ಯುದ್ಧ, ಮತ್ತು ಬೇರೆ ಬೇರೆ ಏನು ಸ್ಪೇಸ್ ಸ್ಟೇಷನ್ಗಳೆಲ್ಲ ಹೋಗಿರೋದು, ಮತ್ತು ಇದೆಲ್ಲ ನೋಡಿದಾಗ ಇವತ್ತು ಮನುಷ್ಯನ ವಿಜ್ಞಾನದ ಭಾವನೆ, ವಿಜ್ಞಾನದ ನಂಬಿಕೆ ಪ್ರಶ್ನೆಗೀಡಾಗಿ ಮತ್ತೆ ಶಾಂತಿ, ಸಮಾಧಾನ, ತ್ಯಾಗ, ಯೋಗ, ಭಾರತೀಯ ಸಂಸ್ಕೃತಿಯ ಮೂಲ ಏನಿದಾವಲ್ಲ ಇವೆ. ನಮ್ಮ ಸಂಸ್ಕೃತಿಯ ಮೂಲ ಧರ್ಮ. ಅದಕ್ಕೆ ಚತುರ್ಪುರುಷಾರ್ಥಗಳನ್ನು ಹೇಳುವಾಗ ಪುರುಷಾರ್ಥಗಳು ಅಂತ 4 ಮಾಡಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ. ಧರ್ಮವೇ ಬಹಳ ಮುಖ್ಯವಾದದ್ದು. ಧರ್ಮ ಅಂದರೆ ಯಾವುದೋ ಒಬ್ಬ ಪ್ರವಾದಿ ಸ್ಥಾಪಿಸಿದಂಥದ್ದಲ್ಲ. ಭಾರತೀಯರ ಪ್ರಕಾರ ಭಾರತದ ಮೂಲ ಸಂಸ್ಕೃತಿ ಧರ್ಮ ಅಂತ ಅದಕ್ಕೆ ಬೆಲೆ ಕೊಟ್ಟಿರೋದು. ಅದು ವಿಶ್ವದ ನಿಯಮಗಳನ್ನು ಯಾವುದು ಧರಿಸಿದೆಯೋ, ಆಚರಣೆ, ಗುರುತ್ವಾಕರ್ಷಣ ಶಕ್ತಿ ಇರ್ಬೋದು, ಭೂಮಿಯ ಬದುಕಿರ್ಬೋದು, ಸೌರಮಂಡಲ ಇರ್ಬೋದು, ಇವನ್ನೆಲ್ಲ ಆಶ್ರಯಿಸ್ಕೊಂಡಿರ್ತಕ್ಕಂಥ, ಅವಿಗೆ ಇವೆಲ್ಲಕ್ಕೂ ಆಶ್ರಯವಾಗಿರುವಂತಹ ಋತ ಅಂತ ಒಂದು ಕರೀತಾರೆ. ಕಾಸ್ಮಿಕ್ ಲಾಸ್ ಅಂತ ಹೇಳ್ತಾರೆ, ಅಥವಾ ಯೂನಿವರ್ಸ್ ಲಾಸ್ ಅಂತ, ವಿಶ್ವ ಕಾನೂನು. ಅವುಗಳನ್ನು ಅನುಸರಿಸಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಮತ್ತೆ ನಾವು ಆಧ್ಯಾತ್ಮಿಕತೆಯ ಕಡೆ ತಿರುಗಬೇಕು. ವಿಜ್ಞಾನ ಸಹಿತವಾದ ಆಧ್ಯಾತ್ಮ, ವಿಜ್ಞಾನವೂ ಇರಬೇಕು. ಮೂಢನಂಬಿಕೆಗಳಿಗೆ ಅವಕಾಶ ಆಗಬಾರ್ದು. ಹಾಗಂತ ಹೇಳಿ ವಿಜ್ಞಾನದ ಹೆಸರಿನಲ್ಲಿ ಧರ್ಮ ಅನ್ನುವಂಥದ್ದನ್ನು ಬಿಟ್ಟು ಭೋಗವಾದ, ನಾಸ್ತಿಕತೆ ಹೆಚ್ಚಾದರೆ ಮನುಷ್ಯನಿಗೆ ನೆಮ್ಮದಿ, ಸಮಾಧಾನ ಸಿಕ್ಕಲ್ಲ. ಈಗ ನಾವು ಮಕ್ಕಳು ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಬಾಳ್ತಾ ಇದ್ದಾರೆ. ಇವಾಗ ತುಂಬ ಕಠಿಣ ಪರಿಸ್ಥಿತಿ ಉಂಟಾಗಿದೆ ಅವರಿಗೆ. ಯಾಕಂದರೆ ಒಂದು ಕಡೆ ಶ್ರಮ ಸಂಸ್ಕೃತಿ ಕಡಿಮೆ ಆಗೋಗಿದೆ, ಇನ್ನೊಂದು ಕಡೆ ಅವ್ರಿಗೆ ಶಿಕ್ಷಣ ಸಿಗ್ತಾ ಇದೆ, ಕೈಗೆ ದುಡ್ಡು ಸಿಗ್ತಾ ಇದೆ, ಮೊಬೈಲ್ ಸಿಗ್ತಿದೆ. ಇವಾಗ ನಾವು ಅವ್ರಿಗೆ ಮನಸ್ಸು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಡದೆ ಹೋದರೆ ಬಹಳ ದೊಡ್ಡ ಅನಾಹುತಕ್ಕೆ ಈಡಾಗೋ ಸಾಧ್ಯತೆ ಇದೆ ಮುಂದೆ. ಹಾಗಾಗಲ್ಲ. ಯಾಕಂದರೆ ಭಾರತ ಪ್ರಜಾಪ್ರಭುತ್ವವನ್ನು ಅವಲಂಬಿಸಿಕೊಂಡಿದೆ, ಪ್ರಜಾಪ್ರಭುತ್ವ ಮಾದರಿಯನ್ನು ಒಪ್ಪಿಕೊಂಡಿದೆ. ರಾಜಕೀಯವಾಗಿ ನಿಶ್ಚಿಂತರಾಗಿದ್ದುಬಿಟ್ರೆ, ರಾಜಕೀಯ ಗದ್ದಲಗಳಿಲ್ಲದೆ ಹೋದರೆ ಆಧ್ಯಾತ್ಮಿಕ ಸಾಧನೆ, ವಿಜ್ಞಾನದ ಸಂಶೋಧನೆ ಮತ್ತು ನೈತಿಕ ಉತ್ಥಾನ ಇವೆಲ್ಲವಕ್ಕೂ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಅಂತಹ ಒಂದು ಅನುಕೂಲಕರ ಪರಿಸ್ಥಿತಿ ಭಾರತಕ್ಕೆ ಉಂಟಾಗ್ತಾ ಇದೆ. ಇದು ನಮ್ಮ ಮಹರ್ಷಿ ಅರವಿಂದರ ಇಚ್ಛೆ, ಶರಣರೆಲ್ಲರ ಇಚ್ಛೆ. ಶರಣರಿಗೆ ವಿಜ್ಞಾನ ಬರಬೇಕು ಅನ್ನೋದು ತುಂಬ ಅಪೇಕ್ಷೆ ಇತ್ತು. ವಿಜ್ಞಾನ ಬೇಕು. ಅವತ್ತಿನ ಕಾಲದಲ್ಲೇ ವಿಚಾರ ಅನ್ನೋ ಶಬ್ದವನ್ನು ಮತ್ತೆ ಮತ್ತೆ ಬಳಸ್ತಾರೆ. ಆದರೆ ವಿಚಾರ ಅಂದರೆ ಈಗಿನ ವಿಚಾರವಾದಿಗಳ ಥರ ಅಲ್ಲ. ಈಗಿನ ವಿಚಾರವಾದಿಗಳು ನಾಸ್ತಿಕರು, ಭೋಗವಾದಿಗಳು, ಚಟವಾದಿಗಳಾಗಿದ್ದಾರೆ, ಬುದ್ಧಿಜೀವಿಗಳು ಅನ್ನಿಸ್ಕೊಂಡಂಥವ್ರು. ಆದರೆ ಶರಣರು ಭಕ್ತಿ ಕೇಂದ್ರಿತವಾದ ವಿಚಾರ. ಬಸವಣ್ಣವರಂತೂ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು. ವಿಚಾರ ಅನ್ನುವಂಥದ್ದೇ ಹೂವು, ಆಚಾರಕ್ಕೆ ವಿಚಾರವೇ ಮೂಲ ಅಂತ ಹೇಳ್ತಾನೆ. ತಮ್ಮ ಹೆಂಡತಿಯ ಜ್ಞಾನವನ್ನು ಮೆಚ್ಚಿಕೊಂಡಂತಹ ಬಸವಣ್ಣನವರು, ನೀಲಲೋಚನೆ ಅಮ್ಮನವರ ಜ್ಞಾನವನ್ನು ಮೆಚ್ಚಿಕೊಂಡಂತಹ ಅವರು ವಿಚಾರ ಪತ್ನಿ ಎನ್ನುವ ಶಬ್ದವನ್ನು ಬಳಸ್ತಾರೆ. ಅವತ್ತಿನ ಕಾಲಕ್ಕೆ ನೋಡಿ ಎಂಥ ಅದ್ಭುತ. ಇನ್ನು ಬ್ರಿಟಿಷರ ಸಂಪರ್ಕ ಇಲ್ಲ, ಪಾಶ್ಚಿಮಾತ್ಯ ಶಿಕ್ಷಣದ ಹೆಸರು ಕೇಳಿಲ್ಲ. ಅಂತಹ ಬಸವಣ್ಣನವರು ಪ್ರವಾದಿಗಳಾಗಿ ಹೇಳ್ತಾರೆ, ವಿಚಾರ ಪತ್ನಿ ಅನ್ನುವ ಶಬ್ದವನ್ನು ಬಳಸ್ತಾರೆ. ಇದು ಇವತ್ತು ಬೇಕಾಗಿರ್ತಕ್ಕಂಥದ್ದು. ಅದನ್ನೇ ಮೈಲಾರ ಬಸವಲಿಂಗ ಶರಣರು ಈ ಪದ್ಯದಲ್ಲಿ ನಾನು ಹುಡುಕಿದ್ದು. ಯುಗನಾಲ್ಕು ಒಂದಾದ ಜಗದೊಳಗೆ ತಾನಿರ್ಪ ಬಗೆಯನ ಜಗದೊಳು ಒಗೆದ ಕಣ್ಣಲ್ಲಿ ನೋಡಿ ನಗುವ ಶ್ರೀ ಗುರುವೆ
ಕೃಪೆಯಾಗು. ಈಗ ಯುಗ 4 ಒಂದಾಗಿ ಮಾಡಿಕೊಂಡು ಬದುಕಬೇಕಾಗಿದೆ. ಕೃತಾಯುಗದಲ್ಲಿ ಇರುವಂತಹ ಸತ್ಯ, ದ್ವಾಪರಾಯುಗದಲ್ಲಿ ಇರುವಂತಹ ಪರಾಕ್ರಮ ಮತ್ತು ದ್ವಾಪರಾಯುಗದಲ್ಲಿರುವಂತಹ ಚತುರತೆ, ಕಲಿಯುಗದಲ್ಲಿರುವಂತಹ ವೈಜ್ಞಾನಿಕ ಮನೋಭಾವನೆ ಮತ್ತು ಪ್ರಯತ್ನಶೀಲತೆ, ಹುಡುಕಾಡುವಂಥದ್ದು, ಈ 4 ಸಮನ್ವಯವಾಗಿ ಮಾಡಿಕೊಳ್ಳುವವನು ನಿಜವಾದ ಜಾಣ. ಅದು ಗುರು ಮಾಡ್ತಕ್ಕಂಥದ್ದು. ಯುಗ 4 ಒಂದಾಗಿ ಮಾಡ್ಕೊಳ್ಬೇಕು. ಯುಗ 4 ಒಂದಾದ ಜಗದೊಳಗೆ ತಾನಿರ್ಪ ಬಗೆಯನ ಜಗದೊಳು ಒಗೆದ ಕಣ್ಣಲ್ಲಿ ನೋಡಿ ನಗುವ ಶ್ರೀ ಗುರುವೇ ಕೃಪೆಯಾಗು. ಯುಗ 4 ಒಂದಾಗಿ ಮಾಡಿಕೊಂಡು ಸತ್ಯವನ್ನು ಬಿಡಬಾರ್ದು. ಸತ್ಯ ಬೇಕು. ಹಾಗಂತ ಮೂಢನಂಬಿಕೆಗೆ ಬಲಿಯಾಗಬಾರ್ದು, ಹೇಳಿತನಕ್ಕೆ ಬಲಿಯಾಗಬಾರ್ದು. ಪರಾಕ್ರಮನೂ ಇರಬೇಕು, ಚತುರತೆನೂ ಇರಬೇಕು. ಹರಿಶ್ಚಂದ್ರ, ರಾಮ, ಕೃಷ್ಣ ಮತ್ತು ಕಲಿಯುಗದ ಪರಾಕ್ರಮ, ವಿಜ್ಞಾನ ಇವೆಲ್ಲ ಆಯಾ ಯುಗದ ಪ್ರತಿನಿಧಿಗಳಾಗಿ, ಆಯಾ ಯುಗದ ಮೂಲ ಪುರುಷರಾಗಿ ಕಾಣಿಸ್ತಾರೆ. ಅವರಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಅಳವಡಿಸಿಕೊಳ್ಳಬೇಕು. ಬಸವಣ್ಣವರ ವಿಷಯದಲ್ಲಿ ಬಂದಾಗ ಚಾಮರಸ ಹೇಳ್ತಾನೆ, ಈ 4 ಯುಗಗಳಲ್ಲಿ ಇರಲಾರದಂತಹ ಭಕ್ತಿಯನ್ನ ಬಸವಣ್ಣವರು ಆಚರಿಸಿ ತೋರಿಸಿದ್ರು ಅಂತ ಹೇಳ್ತಾನೆ. ಅದು ಬಹಳ ವಿಶೇಷ. 4 ಯುಗಗಳಲ್ಲಿ ಸಾಧ್ಯವಿಲ್ಲದಂತಹ ರೀತಿನಲ್ಲಿ ಅವರು ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಸಮನ್ವಯ ಮಾಡಿಕೊಂಡಿದ್ರು. ಅಂತಹ ಅದ್ಭುತವಾದಂತಹ ಪರಿಕಲ್ಪನೆಯನ್ನು ನಮಗೆ ಮೈಲಾರ ಬಸವಲಿಂಗ ಶರಣರು ಗುರುಕರ್ಣ ತ್ರಿವೇದಿಯಲ್ಲಿ ಕೊಡ್ತಾರೆ. ಯುಗ 4 ಒಂದು ಮಾಡಿಕೊಂಡಂತಹ ಜಗತ್ತಿನಲ್ಲಿ ಬದುಕಬೇಕಪ್ಪ. ಗುರು ಅಂತಹ ಜೀವನವನ್ನು ರೂಪಿಸಿಕೊಳ್ಳಬೇಕು. ಇಲ್ಲದೆ ಹೋದರೆ ಗುರುಗಳಿಗೆ ಅವರಿಗೆ ತೊಡಕಾಗುತ್ತೆ. ಇವತ್ತಿನ ಕಾಲದಲ್ಲಿ ಗುರುಗಳ ಆರೋಗ್ಯದ ಮೇಲೂ ಪರಿಣಾಮ ಆಗ್ತಾ ಇದೆ. ಗುರುಗಳ ಆಚರಣೆ, ಆಚಾರ ವಿಚಾರಗಳ ಮೇಲೂ ಪರಿಣಾಮ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಶರಣರ ತತ್ವವನ್ನು ಅರ್ಥ ಮಾಡಿಕೊಳ್ಳಲಾರದಕ್ಕೆ, 4 ಯುಗಗಳನ್ನು ಒಂದಾಗಿ ಮಾಡಿಕೊಂಡು ಬದುಕುವ ದಿವ್ಯ ಕಲೆಯನ್ನು ಕಲಿಯಲಾರದಕ್ಕೋಸ್ಕರವಾಗಿ ಒದ್ದಾಡ್ತಾ ಇದ್ದಾರೆ, ಹಿಂಸೆ ಪಟ್ಕೊಳ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ರೋಗಿಗಳಾಗ್ತಾ ಇದ್ದಾರೆ. ಜೊತೆಗೆ ಸಮಾಜವನ್ನು ಹೇಗೆ ಗೈಡ್ ಮಾಡಬೇಕು, ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸಂದಿಗ್ಧ ಸ್ಥಿತಿಯಲ್ಲಿ ಉಳ್ಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಮೊದಲು ಗುರುವಾದವನು ತಾನು ಮಾರ್ಗವನ್ನು ಕಂಡುಕೋಬೇಕು. ತಾನು ಮಾರ್ಗವನ್ನು ಕಂಡುಕೊಂಡ್ರೆ ಇತರರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬರ್ತದೆ. ನನಗೆ ನಾನು ನಡೆಯತಕ್ಕಂಥ ಮಾರ್ಗವೇ ಗೊತ್ತಿಲ್ಲ ಅಂದಾಗ ಇತರರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಯುಗಾದಿ ಅಂತ ಈ ಹಬ್ಬಕ್ಕೆ ಹೆಸರು ಬಳಸಿದರೂ ಕೂಡ ಇದು ಯುಗದ ಆದಿ ಅಲ್ಲ, ವರ್ಷದ ಆದಿ, ವರ್ಷದ ಮೊದಲು. ಅದು ಕೂಡ ಹೇಳಿದ್ನಲ್ಲ, ಇದೊಂದು ಆಚರಣೆಯಾಗಿ ಒಂದು ಹಬ್ಬವಾಗಿ ಉಳ್ಕೊಂಡಿದೆ. ಆದರೆ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಜನವರಿಯಿಂದ ಡಿಸೆಂಬರ್ವರೆಗಿನ ಇಂಗ್ಲೀಷ್ ಕ್ಯಾಲೆಂಡರ್ನೇ ಅನುಸರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ನಿಖರತೆ ಮತ್ತು ವಿಜ್ಞಾನದ ಲೆಕ್ಕಾಚಾರಕ್ಕೆ ಸರಿಯಾಗಿ ಹೊಂದಿಕೆ ಆಗ್ತಾ ಇದೆ. ಆಮೇಲೆ ಅಧಿಕ ಮಾಸವನ್ನು ಬೇರೆ ಬೇರೆ ರೂಪದಲ್ಲಿ ಮಾಡ್ಕೊಂಡಿದ್ದಾರೆ. ಇವರು ಒಂದೇ 29 ಸರಿಯಾಗಿ ಫೆಬ್ರವರಿ 29 4 ವರ್ಷಕ್ಕೊಮ್ಮೆ ಬರೋ ಹಾಗೆ ಮಾಡಿ ಕಾಲು ದಿನಗಳನ್ನು ಸಮನ್ವಯ ಮಾಡಿಕೊಂಡು ಸರಿಪಡಿಸ್ಕೊಂಡು ಆ ಕ್ಯಾಲೆಂಡರ್ನ ಸ್ವಲ್ಪ ಕರಾರುವಾಕ್ಕಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದ್ದರಿಂದ ಅದನ್ನು ನಾವು ಅನುಸರಣೆ ಮಾಡ್ತಾ ಇದ್ದೀವಿ. ಇದನ್ನು ಆಚರಣೆ ದೃಷ್ಟಿಯಿಂದ ಆನಂದಕ್ಕಾಗಿ, ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು ಅನ್ನೋ ಕಾರಣಕ್ಕಾಗಿ ಇದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ, ಪರವಾಗಿಲ್ಲ, ಉಳಿಸ್ಕೊಳ್ಳೋದೇನು ತಪ್ಪೇನಲ್ಲ. ಹಬ್ಬ ಮಾಡೋಣ, ಆನಂದ ಪಡೋಣ. ಆದರೆ ಕೇವಲ ಇದು ಒಂದು ದಿವಸಕ್ಕೆ ಮೀಸಲಾಗೋದು ಬೇಡ. ನಮ್ಮ ಜೀವನದಲ್ಲಿ ಹೊಸತನವನ್ನು, ಹೊಸ ರೀತಿಯನ್ನು, ಹೊಸ ಭಾವನೆಗಳನ್ನು ಮೂಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಮಾನವನ ಬದುಕು ಒಂದು ಆನಂದದ ಬದುಕಾಗಬೇಕು, ಹಬ್ಬದ ರೀತಿಯಲ್ಲಿ ಬದುಕಬೇಕು. ಇದು ನಮ್ಮ ಹಿರಿಯರ ಇಚ್ಛೆ ಆಗಿತ್ತು. ಈ ಬದುಕು ಕೇವಲ ಯುದ್ಧ ಮಾಡಿ ಅಥವಾ ಏನೋ ಒಂದಿಷ್ಟು ದುಶ್ಚಟಗಳನ್ನು ಕಲ್ತ್ಕೊಂಡು ಅಥವಾ ಏನೋ ಒಂದಿಷ್ಟು ಹಣ ಗಳಿಸಿ
ಸತ್ತೋಗೋದಕ್ಕಾಗಿ ಬಂದಂಥದ್ದಲ್ಲ ಇದು. ಮಾಡಿ, ಹಣನೂ ಬೇಕು, ವಿದ್ಯೆನೂ ಬೇಕು, ಅಧಿಕಾರ ಇರಬೇಕು. ಅಧಿಕಾರ ಇಲ್ಲದಿದ್ರೆ ಸುಸ್ಥಿರವಾಗಿ ನಡೆಯೋದೇ ಇಲ್ಲ ಸರ್ಕಾರ. ಎಲ್ಲದೂ ಇರಲಿ, ಅದರ ಜೊತೆಗೆ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಂಡು ಆತ್ಮಶಕ್ತಿಯನ್ನು ಬೆಳೆಸ್ಕೊಂಡು ಬದುಕೋದಿದೆಯಲ್ಲ, ಅದು ನಿಜವಾದ ಆನಂದದ ಮಾರ್ಗ. ಅದು ಎಲ್ಲರ ಒಂದು ಆನಂದದ ಮಾರ್ಗ ಆಗಲಿ. ಕೊನೆ ಪಕ್ಷ ಹೆಚ್ಚು ಜನವಾದರೂ ಈ ಅಧ್ಯಾತ್ಮವನ್ನು ನಂಬಿರ್ತಕ್ಕಂಥವ್ರಿಗಾದರೂ ಅಲ್ಲಿ ಮಾರ್ಗ ಸಿಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಇವತ್ತೆಲ್ಲ ಯುಗಾದಿಯ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡಿದ್ದೀರ ಎಲ್ಲ. ಜೊತೆಗೆ ಎಲ್ಲರೂ ಕೂಡಿ ಪ್ರಸಾದ ಮಾಡಿದ್ದೀವಿ, ಹೊಲದಲ್ಲಿ ಆನಂದ ಪಟ್ಟಿದ್ದೀವಿ. ಹೀಗೆ ನೀವು ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಜೊತೆಗೆ ನಮ್ಮ ನಾಗಮ್ಮಜ್ಜಿ ಅಂದರೆ ಚೈತ್ರನ ಅಜ್ಜಿ ಎಲ್ರಿಗೂ ಬೇವು ಬೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಹಾವನೂರಿಂದ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಆದಮೇಲೆ ಬೇವು ಬೆಲ್ಲವನ್ನು ಸ್ವೀಕರಿಸಿ ಮತ್ತು ಅಜ್ಜಿಯ ಆಶೀರ್ವಾದ, ಆ ಮೂಲಕ ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ಈ ಚಿಂತನವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ ಶರಣ.